ಚಿಕ್ಕ ದೀಪ ಮತ್ತು ಕತ್ತಲೆಯ ಗ್ರಾಮ. ಒಬ್ಬ ಚಿಕ್ಕ ಹುಡುಗನ ಧೈರ್ಯ ಮತ್ತು ಒಳ್ಳೆಯ ಮನಸ್ಸಿನ ಕತೆ. ಶುರು ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹಾಗೆ ಈ ಒಂದು ಕಥೆಯನ್ನು ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನಾನು ಹಾಕುವಂಥ ಮುಂದಿನ ಬೇರೆ ಬೇರೆ ಕಥೆಗಳನ್ನು ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ನಿಮಗೆ ನೋಟಿಫಿಕೇಷನ್ ನೇರವಾಗಿ ಬರುತ್ತೆ, ನೋಡಬಹುದು, ಕೇಳಿಸ್ಕೊಳ್ಬಹುದು. ಹಾಗೆ ಏನಾದರೂ ಸಲಹೆಗಳಿದ್ದರೆ ನೀವು ಕೂಡ ನನಗೆ ತಿಳಿಸ್ಬೋದು. ಹಾಗಾದರೆ ಶುರು ಮಾಡೋಣ. ಒಂದು ಸಣ್ಣ ಗ್ರಾಮದಲ್ಲಿ ದೀಪು ಎಂಬ ಹುಡುಗ ತನ್ನ ಅಮ್ಮನ ಜೊತೆ ವಾಸ ಮಾಡುತ್ತಿದ್ದನು. ಆ ಗ್ರಾಮ ತುಂಬ ಸುಂದರವಾಗಿತ್ತು. ಹಸಿರು ಹೊಲಗಳು, ನದಿಯ ಸದ್ದು, ಮಕ್ಕಳ ನಗು ಎಲ್ಲ ಕಡೆ ಹರಡಿತು. ಆದರೆ ಒಂದು ದಿನ ಅಕಸ್ಮಾತ್ ಗ್ರಾಮದಲ್ಲಿ ಕತ್ತಲೆ ಆವರಿಸಿತು. ಸೂರ್ಯ ಅಸ್ತಮಿಸಿದ ನಂತರ ಬೆಳಕು ಮತ್ತೆ ಬಾರದಂತಾಯಿತು. ಗ್ರಾಮಸ್ಥರು ಭಯಪಟ್ಟು ಒಟ್ಟುಗೂಡಿದರು. ಇದು ಯಾವ ಶಾಪ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು. ದೀಪು ಅಮ್ಮನನ್ನು ಕೇಳಿದನು, ಅಮ್ಮ, ಬೆಳಕು ಯಾಕೆ ಬರುತ್ತಿಲ್ಲ? ಅಮ್ಮ ಮೃದುವಾಗಿ ಹೇಳಿದಳು, ಬೆಳಕು ಹೊರಗೆ ಮಾತ್ರ ಅಲ್ಲ, ನಮ್ಮೊಳಗೂ ಇದೆ ಮಗನೇ. ಆದರೆ ದೀಪುಗೆ ಅರ್ಥವಾಗಲಿಲ್ಲ. ಅವನು ಹೊರಗೆ ಹೋಗಿ ಕತ್ತಲೆಯನ್ನು ನೋಡಿದನು. ಎಲ್ಲೆಡೆ ಕತ್ತಲೆ,